ನಮಸ್ತೆ ಚಿಲ್ಡ್ರನ್. ನಾನಿವತ್ತು ನಿಮ್ಮ ಪುಸ್ತಕದಲ್ಲಿರುವಂತಹ 7ನೇ ಪಾಠ ಸಪ್ತಮಃ ಪಾಠ ಭಾರತ ಜನತಾ ಅಹಂ ಅನ್ನುವ ಪಾಠದ ವಿವರಣೆಯನ್ನು ನೀಡ್ತಾ ಇದ್ದೇನೆ. ಭಾರತ ಜನತಾ ಅಹಂ. ಅಹಂ ಭಾರತ ಜನತಾ ಅಂದರೆ ನಾನು ಭಾರತೀಯ ವಾಸಿ, ನಾನು ಭಾರತ ಜನತಾ ಅಂತ ಅಂದರೆ ಭಾರತದ ನಾಗರಿಕ, ನಾನು ಭಾರತೀಯ ನಿವಾಸಿ ಅನ್ನೋದು ಈ ಶೀರ್ಷಿಕೆಯ ಅರ್ಥ. ನೋಡ್ತಾ ಹೋಗೋಣ. ಪ್ರಸ್ತುತ ಕವಿತೆ, ಈ ಕವಿಯನ್ನು ಆಧುನಿಕ ಕವಿ ಕುಲಶಿರೋಮಣಿ ಸಂಸ್ಕೃತ ಸಾಹಿತ್ಯದಲ್ಲಿ ಆಧುನಿಕ ಕವಿಗಳಾಗಿರುವಂಥ ಡಾಕ್ಟರ್ ರಮಾಕಾಂತ ಶುಕ್ಲ ಅವರು ರಚಿತ ಕಾವ್ಯ ಭಾರತ ಜನತಾ ಅಹಂ, ಭಾರತ ಜನತಾ ಅನ್ನುವಂಥದ್ದು. ಇಸ್ ಕವಿತಾ ಮೇ, ಈ ಕವಿತೆಯಲ್ಲಿ ಕವಿ ಭಾರತೀಯ ಜನತೆಯ ವಿಶೇಷತೆ, ಬೇರೆ ಬೇರೆ ರೀತಿಯ ಕೌಶಲ, ವಿವಿಧ ರುಚಿಯ ಬೇರೆ ಬೇರೆ ರೀತಿಯ ಹವ್ಯಾಸಗಳನ್ನು ಉಲ್ಲೇಖ ಮಾಡ್ತಾ ಭಾರತೀಯ ಜನತಾ ಕಿ ಕ್ಯಾ ಕ್ಯಾ ವಿಶೇಷತೆ ಹೈ, ಭಾರತೀಯ ಜನರ ವಿಶೇಷತೆ ಏನೇನಿದೆ ಅನ್ನೋದನ್ನು ವಿವರಣೆ ನೀಡ್ತಾ ಹೋಗ್ತಾರೆ. ಹಾಗಿದ್ರೆ ನೋಡೋಣ ಮೊದಲನೇದೇನು ಅಂತ. ಅಭಿಮಾನಧನ ವಿನಯೋಪೇತ ಶಾಲೀನ ಭಾರತ ಜನತಾಹಂ, ಕುಲಿಶಾದಪಿ ಕಠಿಣ ಕುಸುಮಾದಪಿ ಸುಕುಮಾರ ಭಾರತ ಜನತಾಹಂ. ಇದರ ಪದಚ್ಛೇದವನ್ನು ನೋಡಿ. ಅಭಿಮಾನ ಧನ ವಿನಯ ಉಪೇತ ಶಾಲೀನ ಭಾರತ ಜನತಾ ಅಹಂ, ಕುಲಿಶಾತ್ ಅಪಿ ಕಠಿಣ ಕುಸುಮಾತ್ ಅಪಿ ಸುಕುಮಾರ ಭಾರತ ಜನತಾಹಂ ಅನ್ನೋದು ಇದರ ಪದಚ್ಛೇದ. ಅನ್ವಯವನ್ನು ನೋಡಿ. ಮೊದಲು ಅನ್ವಯ ಮಾಡಿಕೊಂಡ್ರೆ ಅರ್ಥ ಮಾಡ್ಕೊಳ್ಳೋದು ಭಾಳ ಸುಲಭ. ಅನ್ವಯವನ್ನು ನೋಡಿ. ಅಭಿಮಾನ ಧನ ವಿನಯೋಪೇತ ಶಾಲೀನ ಅಹಂ ಭಾರತ ಜನತಾ, ಕುಲಿಶಾತ್ ಅಪಿ ಕಠಿಣ ಕುಸುಮಾತ್ ಅಪಿ ಸುಕುಮಾರ ಅಹಂ ಭಾರತ ಜನತಾ ಅನ್ನುವಂಥದ್ದು ಇದರ ಅನ್ವಯ. ಸೊ ಹಾಗಿದ್ರೆ ಅರ್ಥವನ್ನು ನೋಡ್ತಾ ಹೋಗಿ. ಅಭಿಮಾನ ಧನ ಅಂತಂದ್ರೆ ಸ್ವಾಭಿಮಾನ ಅಂತ ಅರ್ಥ. ಸ್ವಾಭಿಮಾನ, ನಮ್ಮ ಸ್ವಾಭಿಮಾನ ಇರಬೇಕು. ನಾವು ಭಾರತೀಯರು ಯಾವಾಗಲೂ ಬಹಳ ಸ್ವಾಭಿಮಾನಿಗಳು. ಸೊ ಹಾಗಾಗಿ ಅಭಿಮಾನ ಧನ, ಸ್ವಾಭಿಮಾನದಿಂದ ಕೂಡಿರುವಂತಹವರು. ಆಮೇಲೆ ನಂತರದಲ್ಲಿ ವಿನಯೋಪೇತ ಅಂದರೆ ವಿನಮ್ರಶೀಲ, ವಿನಮ್ರವಾಗಿರುವಂಥವ್ರು. ನಾವು ಭಾರತೀಯರು ನಾವು ಬೇರೆಯವ್ರ ಮೇಲೆ ಯಾವತ್ತೂ ಯುದ್ಧಕ್ಕೆ ಹೋಗೋದಾಗಲಿ ಅಥವಾ ಹಿಂಸೆ ಮಾಡೋದಾಗಲಿ ಏನನ್ನು ಮಾಡೋಲ್ಲ. ನಾವು ಅಹಿಂಸಾವಾದಿಗಳು. ವಿನಮ್ರಶೀಲ, ವಿನಯಪೇತ, ವಿನಯವನ್ನು ಹೊಂದಿರುವಂಥವ್ರು. ಆಮೇಲೆ ಶಾಲೀನ ಅಂದರೆ ಶಿಷ್ಟ ಸ್ವಭಾವ ಅಂತ ಅರ್ಥ. ಶಿಷ್ಟ ಸ್ವಭಾವ ಅಂದರೆ ಒಳ್ಳೆಯ ಶಿಷ್ಟಾಚಾರ ಅಂತ ಹೇಳ್ತೇವಲ್ಲ, ಒಳ್ಳೆಯ ಆಚಾರಗಳನ್ನು ಹೊಂದಿರುವಂಥವ್ರು. ನಾವು ಒಳ್ಳೆಯ ಆಚಾರ ವಿಚಾರಗಳನ್ನು ಹೊಂದಿರುವಂಥವ್ರು. ಯಾರು? ನಾವು ಭಾರತ ಜನತಾ. ನಾವು ಭಾರತೀಯರು ಹೇಗಿದ್ದೀವಿ? ಸ್ವಾಭಿಮಾನದಿಂದ. ಅಭಿಮಾನಧನ ಅಂದರೆ ಸ್ವಾಭಿಮಾನವನ್ನು ಹೊಂದಿದ್ದೀವಿ. ಜೊತೆಗೆ ವಿನಯೋಪೇತ, ವಿನಯಶೀಲವನ್ನು ಹೊಂದಿದ್ದೀವಿ. ಶಾಲೀನ ಅಂದರೆ ಒಳ್ಳೆಯ ಸಂಸ್ಕಾರಗಳನ್ನು ಹೊಂದಿದ್ದೀವಿ. ಅದ್ರ ಜೊತೆಗೆ ಕುಲಿಶಾತ್ ಅಪಿ, ಕುಲಿಶ ಅಂದರೆ ವಜ್ರ ಅಂತ ಅರ್ಥ. ವಜ್ರಾತ್ ಅಪಿ ಕಠೋರ. ನಾವು ನಮ್ಮ ತಂಟೆಗೆ ಬಂದರೆ ನಾವು ಕುಲಿಶಾದಪಿ, ವಜ್ರಕ್ಕಿಂತಲೂ ಕಠೋರ ಮನಸ್ಸಿನವ್ರು. ನಾವು ಯಾರನ್ನೂ ಬಿಡೋದಿಲ್ಲ. ಅದೇ ರೀತಿ ಕುಸುಮಾತ್ ಅಪಿ ಸುಕುಮಾರ. ಕುಸುಮ ಅಂದರೆ ಪುಷ್ಪಕ್ಕಿಂತ ಸುಕೋಮಲ, ಪುಷ್ಪನೇ ಹೂವೇ ಆವಾಗಲೂ ಕೋಮಲವಾಗಿರುತ್ತೆ. ಕುಸುಮಾತ್ ಅಪಿ, ಅದಕ್ಕಿಂತಲೂ ನಾವು ಸುಕುಮಾರ ಅಂದರೆ ಕೋಮಲವಾಗಿದ್ದೀವಿ, ಅದಕ್ಕಿಂತಲೂ ಮೃದುವಾಗಿದ್ದೀವಿ. ಯಾರು? ನಾವು ಭಾರತ ಜನರು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ವಿನಯೋಪೇತ ಅಂತಿದೆ ನೋಡಿ. ವಿನಯೋಪೇತ ಅಲ್ಲೊಂದು ಸಂಧಿ ಇದೆ. ವಿನಯ ಪ್ಲಸ್ ಉಪೇತ, ವಿನಯೋಪೇತ, ಅದು ಗುಣಸಂಧಿ ಆಗುತ್ತೆ. ಸೊ ಮುಂದಿನ ಶ್ಲೋಕವನ್ನು ನೋಡಿ. ನಿವಸಾಮಿ ಸಮಸ್ತೆ ಸಂಸಾರೆ ಮನ್ಯೇ ಚ ಕುಟುಂಬಂ ವಸುಂಧರಾಂ, ಪ್ರೇಯಃ ಶ್ರೇಯಃ ಚ ಚಿನೋಭ್ಯುಭಯಂ ಸುವಿವೇಕ ಭಾರತ ಜನತಾಹಂ ಅನ್ನೋದು ಎರಡನೇ ಶ್ಲೋಕದ ಪದಚ್ಛೇದವನ್ನು ನೋಡಿ. ನಿವಸಾಮಿ ಸಮಸ್ತೆ ಸಂಸಾರೆ ಮನ್ಯೇ ಚ ಕುಟುಂಬಂ ವಸುಂಧರಾಂ,
ಪ್ರೇಯಃ ಶ್ರೇಯಃ ಚ ಚಿನೋಮಿ ಉಭಯಂ, ಚಿನೋಮ್ಯುಭಯಂ ಅಂತಿದೆ, ಅದನ್ನು ಸ್ಪ್ಲಿಟ್ ಮಾಡಬೇಕು. ಚಿನೋಮಿ ಉಭಯಂ ಸುವಿವೇಕ ಭಾರತ ಜನತಾಹಂ ಅನ್ನೋದು ಇದರ ಅನ್ವಯ, ಪದಚ್ಛೇದ. ಅನ್ವಯ ನೋಡಿ. ಸಮಸ್ತೆ ಸಂಸಾರೇ ನಿವಸಾಮಿ, ಮೊದಲನೇದು. ಸಮಸ್ತೆ ಸಂಸಾರೇ ನಿವಸಾಮಿ ವಸುಂಧರಾಂ ಚ ಕುಟುಂಬಂ ಮನ್ಯೆ, ವಸುಂಧರಾ ಚ ಕುಟುಂಬಂ ಮನ್ಯೆ, ಎರಡನೇ ಸಾಲು ಗೊತ್ತಾಯ್ತಾ? ವಸುಂಧರಾ ಚ ಕುಟುಂಬಂ ಮನ್ಯೆ ಎರಡನೇದು. ಆಮೇಲೆ ಪ್ರೇಯಃ ಶ್ರೇಯಃ ಚ ಉಭಯಂ ಚಿನೋಮಿ, ಪ್ರೇಯಃ ಶ್ರೇಯಃ ಚ ಉಭಯಂ ಚಿನೋಮಿ ಸುವಿವೇಕ ಭಾರತ ಜನತಾಹಂ ಅನ್ನೋದು ಇದರ ಅನ್ವಯ. ಗೊತ್ತಾಯ್ತಾ? ಮತ್ತೊಂದು ಸರಿ ಹೇಳ್ತೀನಿ, ಬೇಕಾದ್ರೆ ನೋಡ್ಕೊಳ್ಳಿ. ಸಮಸ್ತೆ ಸಂಸಾರೇ ನಿವಸಾಮಿ ವಸುಂಧರಾಂ ಚ ಕುಟುಂಬಂ ಮನ್ಯೆ ಪ್ರೇಯಃ ಶ್ರೇಯಃ ಚ ಉಭಯಂ ಚಿನೋಮಿ ಸುವಿವೇಕ ಅಹಂ ಭಾರತ ಜನತಾ ಅನ್ನೋದು ಇದರ ಅನ್ವಯ. ಅರ್ಥವನ್ನು ನೋಡಿ. ಸಮಸ್ತೆ ಸಂಸಾರೇ ನಿವಸಾಮಿ ಅಂದರೆ ಅಹಂ ಸಂಪೂರ್ಣ, ಸಮಸ್ತೆ ಅಂದರೆ ಸಂಪೂರ್ಣ, ಪೂರ್ತಿಯಾಗಿ. ಸಂಪೂರ್ಣೆ ಸಂಸಾರೇ ನಿವಸಾಮಿ, ಸಂಪೂರ್ಣ ಅಂದರೆ ಇಡೀ ವಿಶ್ವದಲ್ಲಿ, ಇಡೀ ಜಗತ್ತಿನ ಜೊತೆ ನಾನು ಇರ್ತೀನಿ ಅಂತಂದರೆ ಇಡೀ ಜಗತ್ತು ಹೇಗೋ ನಾನು ಹಾಗೆ, ಇಡೀ ದೇಶ ಹೇಗೆ ಹೇಳುತ್ತೋ ಹಾಗೆ ನಾನು, ನಂದೊಬ್ಬನೇ ಸಪ್ರೇಟ್ ಏನೂ ಇಲ್ಲ. ಇಡೀ ದೇಶದವ್ರ ಜೊತೆಗೆ ನಾನು ನಿವಸಾಮಿ, ಅವ್ರ ಜೊತೆಗೆ ಇರ್ತೀನಿ ನಾನು. ಮನ್ಯೆ ಚ ವಸುಂಧರಾಂ ಚ ಕುಟುಂಬಂ ಮನ್ಯೆ. ವಸುಂಧರಾಮ್ ಅಂದರೆ ವಸುಧಾ ಅಂದರೆ ಭೂಮಿ, ವಸುಧೈವ ಕುಟುಂಬಕಂ ಅಂತ ಹೇಳ್ತೀವಿ. ಅಂದರೆ ವಸುಧಾ ಇವ ಇಡೀ ಭೂಮಿ, ಇಡೀ ವಿಶ್ವವೇ ಒಂದು ಕುಟುಂಬದ ಹಾಗೆ ಅಂತ. ಅದೇ ರೀತಿ ವಸುಂಧರಾಂ ಚ ಕುಟುಂಬಂ ಮನ್ಯೆ, ಸಂಪೂರ್ಣಂ ಪೃಥಿವೀಂ, ಇಡೀ ವಸುಂಧರ ಅಂದರೆ ಇಡೀ ವಿಶ್ವ, ಇಡೀ ಜಗತ್ತನ್ನು ಕುಟುಂಬಂ ಮನ್ಯೆ ಅಂದರೆ ನನ್ನ ಕುಟುಂಬದವರಾಗಿ, ಅಂದರೆ ನಾವೆಲ್ಲರೂ ಒಂದೇ, ಇಡೀ ಕುಟುಂಬವು ಇಡೀ ವಿಶ್ವವು ಒಂದೇ ಕುಟುಂಬ, ನಾವೆಲ್ಲರೂ ಒಂದೇ ಅನ್ನುವಂಥ ಭಾವನೆ ನಮ್ಮ ಭಾರತೀಯರದ್ದು. ಆಮೇಲೆ ಪ್ರೇಯದ ಅಂದರೆ ಯಾವಾಗಲೂ ಒಳ್ಳೆಯ ಮಾತುಗಳನ್ನೇ ಹೇಳ್ತೀವಿ, ಬೇರೆಯವರಿಗೆ ಒಳ್ಳೆಯದನ್ನೇ ಬಯಸ್ತೀವಿ. ಶ್ರೇಯ ಅಂದರೆ ಪ್ರಶಂಸನೀಯ, ನಾವು ಬೇರೆಯವ್ರನ್ನ ಯಾವತ್ತೂ ಪ್ರಶಂಸೆ ಮಾಡುವಂಥ ಗುಣವನ್ನು ಹೊಂದಿದ್ದೀವಿ. ಈ ಎರಡೂ ವಿಷಯಗಳು ನಮ್ಮ ಹತ್ರ ಇದೆ. ಇವೆರಡವನ್ನು ನಾವು ಯಾವತ್ತೂ ಬಳಸ್ತೀವಿ. ಏನು? ಪ್ರೇಯ ಅಂದರೆ ಒಳ್ಳೆಯದಾಗಲಿ, ಬೇರೆಯವರಿಗೆ ಒಳ್ಳೆಯದನ್ನು ಬಯಸೋದು. ಶ್ರೇಯ ಅಂದರೆ ಯಾವತ್ತೂ ಬೇರೆಯವರನ್ನು ಪ್ರಶಂಸೆ ಮಾಡುವಂಥ ಗುಣವನ್ನು ನಾವು ಹೊಂದ್ತೀವಿ. ಅಹಂ ಸುವಿವೇಕ ಅಂದರೆ ನಾನು, ವಿವೇಕಶೀಲ ಅಂದರೆ ಒಳ್ಳೆಯ ಬುದ್ಧಿ, ಒಳ್ಳೆಯ ಗುಣಗಳನ್ನು ಹೊಂದಿರುವಂಥವ್ರು ಯಾರು? ನಾವು ಭಾರತೀಯ ಜನರು, ಭಾರತ ಜನತಾಹಂ, ನಾವು ಭಾರತೀಯರು ಅಂತ ಎರಡನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಮೂರನೇ ಶ್ಲೋಕವನ್ನು ನೋಡಿ. ವಿಜ್ಞಾನ ಧನಾಹಂ ಜ್ಞಾನಧನ ಸಾಹಿತ್ಯ ಕಲಾ ಸಂಗೀತ ಪರ ಅಧ್ಯಾತ್ಮ ಸುಧಾ ತಟಿನಿ ಸ್ನಾನೈ ಪರಿಪೂತ ಭಾರತ ಜನತಾಹಂ ಅನ್ನೋದು ಮೂರನೇ ಶ್ಲೋಕ. ಇಲ್ಲಿ ಪದಚ್ಛೇದವನ್ನು ನೋಡಿ. ವಿಜ್ಞಾನ ಧನ ಅಹಂ, ಪದಚ್ಛೇದ. ವಿಜ್ಞಾನ ಧನ ಅಹಂ ಜ್ಞಾನಧನ ಸಾಹಿತ್ಯಕಲಾ ಸಂಗೀತಪರ ಅಧ್ಯಾತ್ಮ ಸುಧಾ ತಟಿನಿ ಸ್ನಾನೈ ಪರಿಪೂತ ಭಾರತ ಜನತಾಹಂ ಅನ್ನೋದು ಇದರ ಪದಚ್ಛೇದ. ಅನ್ವಯ ಹಾಗೇ ಇದೆ, ಇದರಲ್ಲಿ ಹೀಗೆ ಇದೆ ಅನ್ವಯ, ಸರಿಯಾಗಿದೆ. ಅರ್ಥವನ್ನು ನೋಡ್ತಾ ಹೋಗಿ. ವಿಜ್ಞಾನ ಧನಾಹಂ ಅಂದರೆ ವಿಜ್ಞಾನಯುಕ್ತ ಅಂದರೆ ಜ್ಞಾನಯುಕ್ತ, ನಾವು ಜ್ಞಾನದಿಂದ ಕೂಡಿದ್ದೀವಿ. ವಿಜ್ಞಾನ ಧನ ಅಂದರೆ ಏನು ಹೇಳಬೇಕು, ಧನ ಅಂತಂದರೆ ಸಂಪತ್ತು ಅಂತ ಅರ್ಥ, ವಿದ್ಯೆ ಅಂತ ಅರ್ಥ. ವಿಜ್ಞಾನ ಅಂದರೆ ಜ್ಞಾನವೆನ್ನುವಂಥ ಸಂಪತ್ತನ್ನು ಹೊಂದಿದ್ದೀವಿ. ವಿಜ್ಞಾನ ಅನ್ನುವಂತಹ ಸಂಪತ್ತು ಜೊತೆಗೆ ಜ್ಞಾನ ಅನ್ನುವಂಥ ಸಂಪತ್ತನ್ನು ಹೊಂದಿದ್ದೀವಿ. ಬೇಕಷ್ಟು ವೈಜ್ಞಾನಿಕವಾದಂಥ ಅಂಶಗಳೂ ಇದೆ, ಜೊತೆಗೆ ಜ್ಞಾನವೂ ಬೇಕಾದಷ್ಟು ಇದೆ.
ಸಾಹಿತ್ಯ ಕಲಾ, ಸಾಹಿತ್ಯ ಮತ್ತು ಕಲೆಗಳಲ್ಲಿ ಬೇಕಾದಷ್ಟು ಆಸಕ್ತಿ ಇದೆ. ಆಮೇಲೆ ಸಂಗೀತಯುಕ್ತ, ಸಂಗೀತ ಪರ ಅಂದರೆ ಸಂಗೀತಯುಕ್ತ, ಸಂಗೀತಗಳಲ್ಲೂ ಕೂಡ ಆಸಕ್ತಿ ಇರುವಂಥವ್ರು ಇಲ್ಲಿದ್ದಾರೆ. ಅಧ್ಯಾತ್ಮ ಸುಧಾ ತಟಿನಿ, ಸುಧಾ ಅಂದರೆ ಇಲ್ಲಿ ನದಿ ಅಂತ ಅರ್ಥ, ತಟ ಅಂದರೆ ದಂಡೆ. ಅಧ್ಯಾತ್ಮ ಸುಧಾ ತಟಿನಿ, ಅಧ್ಯಾತ್ಮ ರೂಪ, ಅಧ್ಯಾತ್ಮ ವಿಷಯವನ್ನು ಹೊಂದಿರುವಂತಹ ಅಮೃತ, ಅಧ್ಯಾತ್ಮ ಅನ್ನುವಂಥ ಅಮೃತವಾದಂತಹ ವಿಷಯಗಳನ್ನು ಸ್ನಾನೈಹಿ, ಆ ವಿಷಯಗಳಿಂದ ಪವಿತ್ರವಾದಂತಹ ಸ್ನಾನವನ್ನು ಮಾಡಿ. ಅಂದರೆ ಅಧ್ಯಾತ್ಮ, ನಾವೇನು ಹೇಳ್ತೀವಿ ಆತ್ಮ ಪರಮಾತ್ಮ ಒಂದೇ ಅಂತ, ಅಧ್ಯಾತ್ಮ ಅನ್ನುವಂತಹ ಬೋಧನೆಯನ್ನು ಇಡೀ ಜಗತ್ತಿಗೆ ಕೊಟ್ಟಂಥವ್ರು ನಾವು. ಅಂತಹ ಪವಿತ್ರವಾದಂತಹ ವಿಷಯದಿಂದ ಸ್ನಾನ ಮಾಡಿದಂಥವ್ರು ಅಂತ, ಅಂತಹ ಪವಿತ್ರವಾದ ವಿಷಯವನ್ನು ತಿಳ್ಕೊಂಡಿರೋರು ಅಂತ ಅರ್ಥ. ಪರಿಪೂತ ಅಂದರೆ ಪವಿತ್ರವಾಗಿರುವಂತಹ ವಿಷಯವನ್ನು ತಿಳ್ಕೊಂಡಿರೋರು. ಭಾರತ ಜನಾತಹಂ, ನಾವು ಭಾರತೀಯರು ಅನ್ನುವಂಥದ್ದು 3ನೇ ಶ್ಲೋಕದ ಅರ್ಥ, ತಾತ್ಪರ್ಯ. ಇದಿಷ್ಟು ಇರಲಿ, ನೋಡೋಣ. ಇದರಲ್ಲಿ ಏನಾದರೂ ನಿಮಗೆ ಸಂಶಯ ಇದ್ದರೆ ನನ್ನನ್ನು ಕೇಳ್ಕೊಳ್ಳಿ. ಥ್ಯಾಂಕ್ ಯು.